ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಹಿಂದೂಗಳಿಗೆ ಆಗುತ್ತಿರುವ ಅನ್ಯಾಯವನ್ನು ಹೇಗೆ ಪ್ರತಿಕ್ರಿಯೆ ಕೊಡಬೇಕಾಗಿದೆ. ಯಾದಗಿರಿ ನಗರದ ಸುಬೇದಾರ್ ಆಸ್ಪತ್ರೆ ಆವರಣದಲ್ಲಿ ಗಣೇಶ ವಿಸರ್ಜನೆ ಶೋಭಾಯಾತ್ರೆ ನೃತ್ಯಕ್ಕೆ ಯಾದಗಿರಿಗೆ ಆಗಮಿಸಿದ್ದ ನಾಗಮಂಗಲದಲ್ಲಿ ಗುರುವಾರದ ಹಿಂದೆ ರಾಜ್ಯ ಸರ್ಕಾರಕ್ಕೆ ಪ್ರವೇಶಕ್ಕೆ ಹಿಂದೂಗಳ ಹಬ್ಬ ಹರಿದಿನ ಕೇವಲ ಓಲೈಕೆ ರಾಜಕಾರಣ ಚಿತ್ರದುರ್ಗ ದಾವಣಗೆರೆ ಲಕ್ಷಾಂತರ ಜನ ಈ ಸರ್ಕಾರ ಹಿಂದೂಗಳ ಮೆರವಣಿಗೆ ಈಗ ಮುಸಲ್ಮಾನರು ಪೆಟ್ರೋಲ್ ಬಾಂಬ್ ಬಿಸಾಡ್ತಾರೆ ಅಂತ ಹೇಳಿದ್ರೆ ನಾನು ಮೊನ್ನೆನೂ ಹೇಳಿದ್ದೆ, ನಾನು ಅವ್ರಿಗೇನು ಹೂಗುಚ್ಚ ಕೊಡೋಕ್ಕಾಗಲ್ಲ. ಅವ್ರು ಕಲ್ಲು ಬಿಸಾಡ್ತಾರೆ ಅಂದರೆ ಕೆಳಗಡೆ ಹಣ್ಣು ಹಾಕ್ಲಿಕ್ಕೆ ನಾವೇನು ಮಾವಿನ ಮರ ಅಲ್ಲ. ನಾವು ವಾಪಸ್ಸು ಆ್ಯಕ್ಷನ್ಗೆ ರಿಯಾಕ್ಷನ್ ಇರಲೇಬೇಕಾಗುತ್ತೆ. ಆ ಕೆಲಸ ನಾವು ಮಾಡಬೇಕಾಗುತ್ತೆ. ಒಂದು ನಾಗಮಂಗಲದ ಘಟನೆಯ ನಂತರನೂ ಕೂಡ ಈ ರೀತಿ ಕಲ್ಲು ತೂರಾಟ ಮಾಡುವಂತಹ ಪ್ರಕರಣಗಳು ಸಂಭವಿಸ್ತವಿದೆ ಅಂತಂದರೆ ರಾಜ್ಯ ಸರ್ಕಾರಕ್ಕೆ ಇದು ಯಾವುದೇ ಭದ್ರತೆಯನ್ನು ಕೊಡಬೇಕು ಅನ್ನೋ ಕನಿಷ್ಠವಾದಂತಹ ಜವಾಬ್ದಾರಿನೂ ಕೂಡ ಇಲ್ಲ ಅನ್ನೋದು ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಹಿಂದೂಗಳು ಮುಂಜಾಗ್ರತೆ ವಹಿಸ್ಕೊಳ್ಬೇಕು. ಹಾಗೆ ಈ ಹಿಂದೆ ಗಣೇಶೋತ್ಸವವನ್ನು ಬಾಲಗಂಗಾಧರ ತಿಲಕರು ಪ್ರಾರಂಭ ಮಾಡಿದ್ದು ಸ್ವಾತಂತ್ರ್ಯಕ್ಕೋಸ್ಕರ, ಜನರನ್ನು ಅಣಿಗೊಳಿಸೋದಕ್ಕೋಸ್ಕರ. ಅವತ್ತು ಯಾರು ಶಸ್ತ್ರವನ್ನು ಹೊಂದುವಾಗಿಲ್ಲ ಅಂತ ಹೇಳಿ ಬ್ರಿಟಿಷ್ ಸಾಮ್ರಾಜ್ಯ ಕಟಾಜ್ಞೆಯನ್ನು ಹೊರಡಿಸಿತ್ತು. ಹಾಗಾಗಿ ಗಣೇಶೋತ್ಸವದ ನೆಪದಲ್ಲಿ ಹಿಂದೂಗಳನ್ನು ಒಟ್ಟಿಗೆ ಸೇರಿ ಅಲ್ಲಿ ಪ್ರಹಸನಗಳಿರ್ಬೋದು, ನಾಟಕಗಳಿರ್ಬೋದು, ಕಾರ್ಯಕ್ರಮಗಳ ಮುಖಾಂತರವಾಗಿ ಒಂದು ಸ್ವಾತಂತ್ರ್ಯದ ಕಹಳೆಯನ್ನು ಮೂಡಿಸ್ಲಿಕ್ಕೆ ಅಂದರೆ ಇಂಡೈರೆಕ್ಟ್ ಆಗಿ ಮೆಸೇಜಿಂಗ್ ಕೊಡೋದಕ್ಕೋಸ್ಕರ ಗಣೇಶೋತ್ಸವ ಪ್ರಾರಂಭ ಆಯಿತು. ಅದಾದ ನಂತರ ಶಿವಾಜಿ ಜಯಂತಿ ಪ್ರಾರಂಭ ಆಯಿತು. ಈಗ ಇದೇ ಗಣೇಶೋತ್ಸವವನ್ನು ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂಥ ಘಟನೆ ಇರ್ಬೋದು, ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ನಡೀತಾ ಇರುವಂಥ ಘಟನೆ ಇರ್ಬೋದು, ಇದರ ಹಿನ್ನೆಲೆಯಲ್ಲಿ ಪ್ರತೀಕಗಳನ್ನು ಕೂಡ ಗಣೇಶೋತ್ಸವನ ಹಿಂದೂಗಳು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಬೇಕು ಅನ್ನೋ ಸಂದೇಶವನ್ನು ಕೊಡಲಿಕ್ಕೆ, ಹಿಂದೂಗಳಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕೆ, ಹಿಂದೂಗಳಲ್ಲಿರುವಂತಹ ಈ ದರಿದ್ರ ಜಾತಿಯ ಮನಸ್ಥಿತಿಗಳೇನಿದೆ ಅದನ್ನು ಹೋಗಲಾಡಿಸೋದಕ್ಕೋಸ್ಕರ ಬಳಸಬೇಕಾದಂತಹ ಒಂದು ಕಾಲ ಸನ್ನಿಹಿತವಾಗಿದೆ. ನಾನೆಲ್ಲ ಸಮಸ್ತ ಹಿಂದೂ ಬಾಂಧವರನ್ನು ಕೇಳ್ಕೊಳ್ತೀನಿ, ಮನವಿನೂ ಕೂಡ ಮಾಡ್ಕೊಳ್ತೀನಿ. ನೀವು ಇನ್ನಾದ್ರೂ ಕೂಡ ನೀ ಗೌಡ, ನೀ ಲಿಂಗಾಯತ, ನೀ ಬ್ರಾಹ್ಮಣ, ನೀ ಕುರುಬ, ನೀನು SC, ನೀ ST ಅನ್ನೋ ಭಾವನೆ ಬಿಟ್ಟು ಹೊರಗಡೆ ಬನ್ನಿ. ಬಾಂಗ್ಲಾದೇಶದಲ್ಲಿ 1.25 ಕೋಟಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಅವ್ರ ದೇವಸ್ಥಾನ ಸುಡಬೇಕಾದ್ರೆ ಇದು ಬ್ರಾಹ್ಮಣರ ದೇವಸ್ಥಾನ, ಇದು ಲಿಂಗಾಯತರ ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.